ಗುತ್ತಿಗೆದಾರರಿಗೆ ಹಣ ಪಾವತಿಸಿಲ್ಲ ಕೆಎಸ್ಸಿಎ 15 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಇದೇ ಕೆಎಸ್ಸಿಎ ಕಂಪನಿ. ಹಲವು ಕಾಮಗಾರಿಗಳ ನಿರ್ವಹಣೆಗೆ ಹಣ ಕೊಟ್ಟಿಲ್ಲ. ಶೌಚಗೃಹ, ಕ್ರಿಕೆಟ್ ಅಕಾಡೆಮಿ ನಿರ್ಮಾಣಕ್ಕೂ ಕೂಡ ಖಾಸಗಿ ಕಂಪನಿಗೆ ಗುತ್ತಿಗೆಯನ್ನು ಕೊಟ್ಟಿದ್ದು, ಮೈದಾನಗಳ ಮೇಲ್ದರ್ಜೆ ನವೀಕರಣಕ್ಕೂ ಗುತ್ತಿಗೆಯನ್ನು ಪಡೆದುಕೊಂಡಿದೆ. ಕೆಎಸ್ಸಿಎ ಇಂದ ವಿವಿಧ ಜಿಲ್ಲೆಗಳ ಮೈದಾನಗಳ ನಿರ್ವಹಣೆ ಆಗ್ತಾ ಇದೆ. ಪ್ರತಿ ವರ್ಷ ನವೀಕರಣ, ಮೇಲ್ದರ್ಜೆ ಕಾಮಗಾರಿ ಟೆಂಡರ್ ಮೂಲಕ ಗುತ್ತಿಗೆ ಕೊಡ್ತಾ ಇತ್ತು ಇದೇ ಕೆಎಸ್ಸಿಎ. ಅದೇ ಕ್ರಿಕೆಟ್ ಅಸೋಸಿಯೇಷನ್ ಕರ್ನಾಟಕದ ಕೆಎಸ್ಸಿಎ ಅಂದರೆ ಹಲವು ವರ್ಷಗಳಿಂದ ಹಣವನ್ನು ಪಾವತಿ ಮಾಡಿಲ್ಲ. ಇವರು 25 ಗುತ್ತಿಗೆ ಸಂಸ್ಥೆಗಳಿಗೆ ಹಣವನ್ನು ಪಾವತಿ ಮಾಡೋದನ್ನು ಉಳಿಸ್ಕೊಂಡಿದ್ದಾರೆ. ಹಾಗೆ ಗುತ್ತಿಗೆದಾರರ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಕೆಎಸ್ಸಿಎ ಅಧಿಕಾರಿಗಳಿಂದ ಗುತ್ತಿಗೆದಾರರ ಮೇಲೆ ದರ್ಪ ತೋರಿಸಿದ್ದಾರೆ ಅನ್ನೋ ಆರೋಪ ಇದೆ. ಬಿಲ್ ಕ್ಲಿಯರ್ಗೆ ಇವರು 20% ಕಮಿಷನ್ ಕೊಡ್ಬೇಕಂತ. ಅಯ್ಯೋ, ಗೌರ್ಮೆಂಟ್ ಮೇಲೆ ಕೇಳಿ ಬರ್ತಾ ಇದಲ್ಲ 40% ಅಂತ, ಹಂಗೆ ಇವರಿಗೂ ಕೂಡ ಕಮಿಷನ್ ಕೊಡ್ಬೇಕಂತೆ. ಕೆಎಸ್ಸಿಎ ಪದಾಧಿಕಾರಿಗಳ ವಿರುದ್ಧ ಕಮಿಷನ್ ಆರೋಪ ಕೇಳಿ ಬಂದಿದೆ. ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಈ ಕೇಸ್? ಕೆಎಸ್ಸಿಎ ಮೇಲೆ ಎಫ್ಐಆರ್ ದಾಖಲಾಗಿದೆ. ಒಂದಂತೂ ಪ್ರಶ್ನೆ ನಿಜವಾಗೂ ಕಾಡುತ್ತೆ, ರಾಜ್ಯದಲ್ಲಿ ಗೌರ್ಮೆಂಟ್ ಪವರ್ಫುಲ್ಲ, ಕೆಎಸ್ಸಿಎ ಪವರ್ಫುಲ್ ಅಂದರೆ ನೀವೇ ಯೋಚನೆ ಮಾಡ್ಬೋದು. ಆ್ಯಂಡ್ ಈ ಸಂಸ್ಥೆ ಏನಿದೆ ಕೆಎಸ್ಸಿಎ, ನಿರ್ವಹಣೆ ಅಂದರೆ ಮೇಂಟೆನೆನ್ಸ್ ಹಣನೂ ಕೊಟ್ಟಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ 15 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ಯಂತೆ ಕೆಎಸ್ಸಿಎ. ಹಲವು ಕಾಮಗಾರಿಗಳ ನಿರ್ವಹಣೆಗೆ ಇಲ್ಲಿ ತನಕ 1 ರೂಪಾಯಿ ಹಣ ಕೊಟ್ಟಿಲ್ಲ. ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಿಲ್ಲ. ಸರ್ಕಾರದ ಮೇಲೆ ಕಂಪ್ಲೇಂಟ್ಗಳು ಕೇಳಿಬರ್ತಾ ಇತ್ತು, ಈ ಕೆಎಸ್ಸಿಎ ಮೇಲೂ ಕೇಳಿಬರ್ತಾ ಇದೆ. ನೋಡಿ, ಅಲ್ಲಿ 15 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. 15 ಕೋಟಿ ರೂಪಾಯಿ. ಹಲವು ಕಾಮಗಾರಿಗಳಾಗಿದ್ರೂ ಕೂಡ ಅದರ ಮೇಂಟೆನೆನ್ಸಿಗೂ ಹಣ ಕೊಟ್ಟಿಲ್ವಂತೆ. ಶೌಚಗೃಹ, ಟಾಯ್ಲೆಟ್, ಕ್ರಿಕೆಟ್ ಅಕಾಡೆಮಿಯ ನಿರ್ಮಾಣಕ್ಕೆ ಖಾಸಗಿ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ರು. ಮೈದಾನಗಳ ಮೇಲ್ದರ್ಜೆಯ ನವೀಕರಣಕ್ಕೂ ಕೂಡ ಅದಕ್ಕೆ ಗುತ್ತಿಗೆ ಕೊಟ್ಟಿದ್ರು. ಎಲ್ಲ ಕೆಲಸ ಮಾಡಿಸ್ಕೊಂಡಿದ್ದಾರೆ, ದುಡ್ಡು ಮಾತ್ರ ಕೊಟ್ಟಿಲ್ಲ. ಕೆಎಸ್ಸಿಎ ಇಂದ ವಿವಿಧ ಜಿಲ್ಲೆಗಳ ಮೈದಾನಗಳ ನಿರ್ವಹಣೆ ನೋಡ್ಕೊಳ್ಳುತ್ತೆ ಇದೆ ಕೆಎಸ್ಸಿಎ. ಪ್ರತಿ ವರ್ಷ ನವೀಕರಣ, ಮೇಲ್ದರ್ಜೆಯ ಕಾಮಗಾರಿ ಅಂತೆಲ್ಲ ಕೆಲಸ ಮಾಡಿಸ್ಬಿಡ್ತಾರೆ. ಹಣ ಮಾತ್ರ ಕೊಟ್ಟಿಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಟೆಂಡರ್ ಮೂಲಕ ಗುತ್ತಿಗೆಯನ್ನು ಕೆಎಸ್ಸಿಎ ಕೊಡ್ತಾ ಇತ್ತು. ಈಗ ಇದು ಯಾರ ಜವಾಬ್ದಾರಿನಪ್ಪ? ಯಾರು ಈಗ ಎಂಟರ್ ಆಗ್ತಾರೆ? ಇದಕ್ಕೆ ತನಿಖೆ ಹೇಗೆ ನಡೆಯುತ್ತೆ? ಇವ್ರ ಮೇಲೂ ಕೂಡ ಕಮಿಷನ್ ಆರೋಪ ಕೇಳಿಬರ್ತದೆ. 20%. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಚರಣ್ ನೀಡ್ತಾರೆ. ಚರಣ್, ಕೆಎಸ್ಸಿಎ ಬಗ್ಗೆ ಕಂಪ್ಲೇಂಟ್ಗಳು ಒಂದೊಂದೇ ರೈಸ್ ಆಗ್ತದೆ. ಮೊನ್ನೆ ಎಫ್ಐಆರ್ ಕೂಡ ಹಾಕಿಸ್ಕೊಂಡಿದೆ ಇದೇ ಕೆಎಸ್ಸಿಎ. ಇದಕ್ಕೇನೋ ಹಣ ಕೊಟ್ಟಿಲ್ಲ ಆ್ಯಂಡ್ 20% ಕಮಿಷನ್ ಆರೋಪ ಎಲ್ಲ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಏನಿದೆ? ಎಸ್ ವಿದ್ಯಾ, ಪ್ರಮುಖವಾಗಿ 11 ಜನರ ಕಾಲ್ತುಳಿತ ಪ್ರಕರಣ ಆದ ಬಳಿಕ ಕೆಎಸ್ಸಿಎ ಮೇಲೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದೆಡೆ ಕೆಎಸ್ಸಿಎ ವೈಫಲ್ಯವನ್ನ ಮುಂದುವರಿಟ್ಟುಕೊಂಡು ಅದರ ಮೇಲೆ ಎಫ್ಐಆರ್ ಅನ್ನ ಆಗಿದ್ರೆ, ಈಗ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಕೆಎಸ್ಸಿಎ ಚಿನ್ನಸ್ವಾಮಿ ಮೈದಾನವನ್ನ ಸೇರಿ ಅನೇಕ ರಾಜ್ಯದಲ್ಲಿರುವಂತಹ ಮೈದಾನಗಳನ್ನ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನ ಹೊಂದಿರುವಂತದ್ದು. ಇದರ ಜೊತೆಗೆ ಅಲ್ಲಿ ವರ್ಷಕ್ಕೆ ಸುಮಾರು 10 ಕೋಟಿಯಷ್ಟು ಟೆಂಡರ್ ಅನ್ನ ಕರೆಯುವಂತದ್ದು. ಅಂತ ಹೇಳಿದ್ರೆ ಶೌಚಗೃಹಗಳಾಗಿರಬಹುದು, ಕಟ್ಟಡಗಳಾಗಿರಬಹುದು, ಅದರ ಜೊತೆಗೆ ಮೈದಾನದ ನಿರ್ವಹಣೆ ಆಗಿರಬಹುದು, ಎಲ್ಲ ನಿರ್ವಹಣೆಗೆ ಕೂಡ ಟೆಂಡರ್ ಮೂಲಕ ಗುತ್ತಿಗೆದಾರರನ್ನ ನೇಮಿಸಿಕೊಂಡು ಆ ಕೆಲಸವನ್ನ ಮಾಡಿಕೊಳ್ಳುತ್ತದೆ. ಆದ್ರೆ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡುವಲ್ಲಿ ಮಾತ್ರ ವಿಳಂಬವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಗುತ್ತಿಗೆದಾರರ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಟೆಂಡರ್ ಅನ್ನ ಕರೀತಾರೆ, ಬಿಡ್ಡಿಂಗ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಕೆಲಸ ಎಲ್ಲ ಆದ ಬಳಿಕ ಸುಮಾರು 4 ವರ್ಷಕ್ಕೂ ಹೆಚ್ಚು ಕಾಲ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಕಾಯಿಸ್ತಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಪೇಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ 20% ಕಮಿಷನ್ ಅನ್ನ ಕೊಡಬೇಕು, ನಮಗೆ 80% ಮಾತ್ರ ಉಳಿಯುತ್ತೆ. ಮತ್ತೆ 4-5 ವರ್ಷಗಳ ಆದ ಬಳಿಕ ಈ ಒಂದು ಪೇಮೆಂಟ್ಗಳು ರಿನ್ಯೂ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಸುಮಾರು 15 ಕೋಟಿಗೂ ಹೆಚ್ಚು ಪಾವತಿಯನ್ನ ಬಾಕಿ ಇಟ್ಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಯಾವುದೇ ರೀತಿಯಾಗಿ ಸರ್ಕಾರಿ ಕಚೇರಿಗಳಿಗಾಗಿ, ಸರ್ಕಾರಿ ಗುತ್ತಿಗೆದಾರರಿಗಾಗಿ ಕೊಡ್ತಾ ಇಲ್ಲ, ಖಾಸಗಿ ಕಂಪನಿಗಳಿಗೆ ಈ ಒಂದು ನಿರ್ವಹಣೆಯ ವಿಚಾರದಲ್ಲಿ ಗುತ್ತಿಗೆಯನ್ನು ನೀಡಿರುವಂತದ್ದು. ಆದ್ರೆ 25ಕ್ಕೂ ಹೆಚ್ಚು ಕಂಪನಿಗಳು ಕೆಎಸ್ಸಿಎ ಜೊತೆ ಟೈಅಪ್ ಅನ್ನ ಮಾಡ್ಕೊಂಡಿದೆ. ಅಂತ ಹೇಳಿದ್ರೆ ಈ ಒಂದು ಮೈದಾನಗಳ ನಿರ್ವಹಣೆ ಏನಿದೆ, ಒಂದೊಂದು ಜಿಲ್ಲೆಗಳಲ್ಲಿ ಕಂಪನಿಗಳು, ವಿವಿಧ ಕಂಪನಿಗಳು ಟೈಅಪ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂತ ಪ್ರತಿಯೊಂದು ಕಂಪನಿಗೂ ಕೂಡ ಸುಮಾರು 15 ಕೋಟಿಗೂ ಹೆಚ್ಚು ಕೆಎಸ್ಸಿಎ ಬಿಲ್ ಬಾಕಿಯನ್ನ ಇಟ್ಕೊಂಡಿರುವಂತದ್ದು. ಅದು ಈ ವರ್ಷದ ಆರಂಭದಲ್ಲಿ ಕಾಮಗಾರಿ ಶುರುವಾಗಿರುವಂತದ್ದು. ಮತ್ತೆ ಕಳೆದ ವರ್ಷದ ಬಿಲ್ ಅನ್ನ ಕೂಡ ಸೇರಿಸಿ ಸುಮಾರು 15 ಕೋಟಿಗೂ ಹೆಚ್ಚು ಪ್ರತಿಯೊಂದು ಕಂಪನಿ ಸಂಪರ್ಕದಲ್ಲಿದ್ದಾರೆ. ಅನಿರುದ್ಧ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಾರಿ, ಅನಿರುದ್ಧ್ ಅಂದೆ. ಅನಿರುದ್ಧ್ ಅವರೇ, ಏನ್ ಕಂಪ್ಲೇಂಟ್ ಇರೋದು ಕೆಎಸ್ಸಿಎ ಮೇಲೆ?
ಇವರು ಯೂಶುವಲ್ ಆಗಿ ಎಲ್ಲಾ ಕಂಪ್ನೀಸ್ಗಳಿಗೂ ಟೆಂಡರ್ ಕರೆದಾಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನ ಇವ್ರು ಕೊಟ್ಟಿರ್ತಾರೆ. ಬಂದಾಗ ನಮ್ಗೆ ಈ ತರ ಕಾಮಗಾರಿಗಳ ಕೆಲಸಗಳಾಗಬೇಕಾಗಿದೆ, ಯಾರು ಬೇಕಾದ್ರೂ ನೀವು ಫ್ಲೋಟ್ ಮಾಡ್ಬೋದು, ನಿಮ್ಮ RFP ನ ಫ್ಲೋಟ್ ಮಾಡ್ತಾರೆ, ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಂತ. ಸೊ ನಾವು ಕೂಡ ಅವಾಗ ಹೋಗಿ ಒಂದು ಬಿಡ್ಡಿಂಗ್ ಆಗ್ಲಿ ಮತ್ತೆ ಬೇರೆ ರೀತಿಯಲ್ಲಿ ಕಾಂಟ್ರಾಕ್ಟ್ ಇಂಟ್ರೆಸ್ಟ್ ಆಗ್ಲಿ ನಾವು ತೋರಿಸಿರ್ತೀವಿ. ಇವ್ರು ಬಂದಾಗ ಇವ್ರಿಗೆ ಏನೇನು ಆಫರ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ರಿಕ್ವೈರ್ಮೆಂಟ್ಸ್ ಮಾಡ್ಕೊಡ್ತೀವಿ ಅಂತ. ಮೋಸ್ಟ್ಲಿ ಲೈಕ್ಲಿ ಇಂಟು ದ ಸಿವಿಲ್ ಅಂಡ್ ಇಂಟೀರಿಯರ್ಸ್ ಇರೋದು. ಮೇಜರ್ ಆಗಿ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಇರ್ಬೋದು ಅಥವಾ ಆಲೂರು ಕ್ರಿಕೆಟ್ ಸ್ಟೇಡಿಯಂ ಇರ್ಬೋದು, ಈ ತರದ್ರಲ್ಲೆಲ್ಲ ಕಾಮಗಾರಿಗಳು 2021 ನವೆಂಬರ್ ನಂತರ ನಾವು ಮಾಡಿರ್ತೀವಿ. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಇದನ್ನೆಲ್ಲ ಎಲ್ಲೋಗುತ್ತೆ ಅಂತ ಕೇಳಿದ್ರೆ 4,25,00,000 ತನಕ ನಮ್ಮ ಕಂಪನಿ ಫೆಸಿಲಿಟೀಸ್ ಕಾರ್ಪ್ ಇಂದಾನೆ ಒಂದು ಬಿಲ್ಲಿಂಗ್ ಅನ್ನ ರೈಸ್ ಮಾಡಿರ್ತೀವಿ. ಇವ್ರಿದ್ದವರು ಬಂದಾಗ ಒಂದು ಪೇಮೆಂಟ್ ಸೈಕಲ್ ಅನ್ನೋದು, ಒಂದು ಪೇಮೆಂಟ್ ಸ್ಟ್ರಕ್ಚರ್ ಅನ್ನೋದು ನಿಜವಾಗ್ಲೂ ತುಂಬಾ ಪೆಥೆಟಿಕ್ ಆಗಿದೆ. ಓಕೆ, ಸೊ ಅಲ್ಲಿನ ಸೆಕ್ರೆಟರಿ ಆಗಿರ್ಬೋದು, ಪ್ಲಸ್ ಅದಾದ್ಮೇಲೆ ಅವ್ರದ್ದು ಟ್ರೆಜರರ್ ಆಗಿರ್ಬೋದು, ಇವ್ರದೇ ಕಂಪ್ಲೀಟ್ ಆಡಂಬರ. ಇವ್ರು ಕೊಟ್ಟಾಗ್ಲೇನೆ ಇವ್ರು ಇಸ್ಕೊಬೇಕು, ಮತ್ತೆ ಇವ್ರು ಕಳಿಸಾಗ್ಲೇನೆ ಬರ್ಬೇಕು, ಮತ್ತೆ ಇವ್ರು ಹೇಳಿದ್ದೇನೆ. ಗೌರ್ಮೆಂಟ್ ಅವ್ರಿಗಿಂತ ಹೆಚ್ಚು ಅಂತ ಹಂಗಾದ್ರೆ ಬಹಳ ಲಕ್ಸುರಿ ಆಗಿದ್ದಾರೆ. ಇಟ್ ಫೀಲ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ಇವರು ಒಂದು ಕಮ್ಯುನಿಸ್ಟ್ ಆಗಿ ಒಂದು ಬಿಹೇವ್ ಮಾಡ್ತಾರಲ್ಲ, ಆ ತರದ್ರಲ್ಲೇ ಒಂದು ಮೂಮೆಂಟ್ ತಗೊಂಡ್ಬಿಡ್ತಾರೆ. ಅವ್ರು ಕೊಟ್ಟಾಗ್ಲೇನೆ ಕರಿಬೇಕು, ಅವ್ರು ಹೇಳಿದ್ದೇನೆ ಮಾಡ್ಬೇಕು ಅಂತಾಗ. ಸೊ ಅವ್ರಿಗೆ ಕಂಫರ್ಟ್ ಝೋನ್ ಅಲ್ಲಿ ಯಾರ್ಯಾರು ಇದಾರೋ ಅವ್ರಗಳಿಗೆ ಮಾತ್ರ ಅವರು ರಿಯಾಕ್ಟ್ ಮಾಡ್ತಾರೆ ಹೊರತು ಬೇರೆ ಯಾರುಗಳನ್ನು ಒಂದು ಖಾಸಗಿ ಕಂಪ್ನಿಗಳಿಗೆ ನೀಟಾಗಿ ಸ್ಪಂದಿಸಲ್ಲ ಅವರು. ಹೆಚ್ಚು ಕಮ್ಮಿ ನಮ್ ತರನೇ ಒಂದು 25 ಜನ ಇದ್ದಾರೆ, ನಿಯರ್ಲಿ ಒಂದು 15ರಿಂದ 20 ಕೋಟಿ ತನಕ ಇನ್ನು ಔಟ್ ಸ್ಟ್ಯಾಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಅದ್ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಬಿಲ್ ಪೆಂಡಿಂಗ್ ಇರೋದು? 4 ವರ್ಷನಾ? 4 ವರ್ಷ ಆಗಿದೆ ಮೇಡಮ್. 4 ವರ್ಷ ಆಗಿರೋದ್ರಲ್ಲಿ ಈಗ ಒಂದು ನಮಗೇನೆ ಒಂದು ಇಂಟ್ರೆಸ್ಟ್ ರೇಟ್ ಅನ್ನೋದು ಕೊಡ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ಒಂದು 20% ಸೆಟಲ್ಮೆಂಟ್ ರೇಟ್ ಬೇರೆ ಕೇಳ್ತಾ ಇದಾರೆ. ಅಂದ್ರೆ 20% ಕಟ್ ಆಫ್ ಮಾಡ್ತೀವಿ ರೇಟ್ ನಿಮ್ದು, ನಾವ್ ಇನ್ನ ಕೊಡಕ್ಕಾಗಲ್ಲ ಅಂತ. ಅಂದ್ರೆ ಪರ್ಸೆಂಟೇಜ್ ಅಂತ ನಾನೇನ್ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದೇ 20% ಕಟ್ ಆಫ್ ರೇಟ್. ಅಂದ್ರೆ 100 ರೂಪಾಯಿ ನಿಮ್ಮ ಹತ್ರ ನಾನು ವ್ಯವಹಾರ ಮಾಡಿದಾಗ ನಾನು 80 ರೂಪಾಯಿ ಅಷ್ಟೇ ಕೊಡೋದು ಅಂತ ಹೇಳ್ತೀನಿ. ಹಂಗೆ 20% ಏನು ಅಂತ ನಾನು ಕೇಳ್ತಾ ಇರೋದು. 20% ಅವ್ರು ಕೇಳ್ತಿರೋದನ್ನ ನಾವೇನ್ ಕೊಡಕ್ಕಾಗಲ್ಲ ಅಂತ. ಸೆಟಲ್ಮೆಂಟ್ ಅಂತಾರೆ ಅದಕ್ಕೆ. ಬಾರ್ಗೇನ್ ಇಲ್ಲ ಮೇಡಮ್. ಬಾರ್ಗೇನ್ ಅಂತ ಕೇಳಿದ್ರೆ ಅದು ನೆಗೋಸಿಯೇಷನ್ ಸ್ಟಾರ್ಟಿಂಗ್ ಮಾಡಿರ್ಬೇಕು, ಅದಕ್ಕೇನೆ ಪ್ರೀ ಬಿಡ್ ಮೀಟಿಂಗ್ ಕರ್ದಿರ್ತಾರೆ. ಈ ಸೆಟಲ್ಮೆಂಟ್ ಅಂತ ಕೇಳಿದ್ರೆ ನಮ್ಮ ಹತ್ರ ಏನ್ ಕೊಡಕ್ ಏನು ಇಲ್ವೇ ಇಲ್ಲ ಅಂತ ಹೇಳೋದು. ಇವ್ರ ಆಡಂಬರಕ್ಕೆ ಮತ್ತೆ ಇವರಿಗೆ ಖರ್ಚುಗಳಾಗ್ಲಿ ಎಲ್ಲದನ್ನು ಚೆನ್ನಾಗೇ ಇದಾರೆ. ಬಂದಾಗ ಇವ್ರ ಫಂಡ್ಸ್ ಆಗ್ಲಿ ಬೇರೆ ರೀತಿಲಿ ಎಲ್ಲದರಲ್ಲೂ ತುಂಬಾ ಏನೋ ಫೋರ್ಸ್ಮೆಂಟ್ ಆಗೇ ಇದಾರೆ. ನಮಗೆ ಕಾಲಕ್ರಮೇಣ ನಮಗೆ ಕಾರ್ಯದರ್ಶಿಗಳು ಶಂಕರ್ ಇದ್ದವ್ರು ಅದ್ ಯಾಕೆ ನಮ್ಮ ಮೇಲೆ ಇಷ್ಟೊಂದೆಲ್ಲ ಬೇಜಾರ್ ಮಾಡ್ಕೊಂಡಿದಾರೋ ನಮಗೂ ಗೊತ್ತಿಲ್ಲ. ಕೇಳಿದಾಗ ಮಾತ್ರ ಇಲ್ಲ ನಮಗೆ ಕೊಡಕ್ಕಾಗಲ್ಲ, ಇಲ್ಲ ನಮ್ಗೆ ಈಗಿಲ್ಲ ಪೇಮೆಂಟ್ ಇಲ್ಲ ನಮಗಾಗಲ್ಲ. ಈ ತರ ಖಾಸಗಿ ಕಂಪ್ನಿಗಳಿಗೆ ಹಿಂಗ ಹೋದ್ರೆ ನಾವೇ ಅವ್ರಿಗೆ ಲೋನ್ ಹಾಕ್ಬಿಟ್ಟು ತರಬೇಕು. ನಾವು ಕೊಡೋ ಟೈಮಲ್ಲಿ 20% ತೆಗೆದ್ಬಿಟ್ಟು ಇವ್ರು ಕೊಡ್ತಾರೆ ಅಂದಾಗ ಅದನ್ನು ಕೊಡದೆ 4 ವರ್ಷದಿಂದ ಬಂದಾಗ ಅಲ್ಲಿಗೆ ನಾವೇ ಒಂಚೂರು ಮೈನಸ್ ಹಾಕ್ಬೇಕಲ್ಲ ಅಂತ ಇವ್ರು ನಂಬ್ಕೊಂಡಿರೋದು. ಯಾರಿಗೂ ಇವ್ರು ವ್ಯಾಲ್ಯೂ ಕೊಡಲ್ಲ. ಇವ್ರದ್ದು ಫಸ್ಟ್ ಆಫ್ ಆಲ್ ಇವರಿಗೆ ಒಂಚೂರು ಕಾರ್ಯವೈಖರಿ ಯಾವ ತರ ನಡೆಸ್ಕೊಡ್ಬೇಕು ಅಂತಾನೂ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆನೇ ನಮಗೆ ಬೇಜಾರಾಗಿರೋದು. ತುಂಬಾ ಒಳ್ಳೆ ಬೋರ್ಡ್ ಅಂತ ಬಹಳ ಅಭಿಮಾನದಿಂದ ಹೇಳ್ತಾರೆ, ಬಟ್ ಏನ್ ಬಂತು? BCCI ಅಂತ ಕಂಪನಿಗಳನ್ನೇ ಇವಳು ಬಂದಾಗ ಅಲ್ಲಿ ಒಂದು 12,000 ಕೋಟಿಗಿಂತ ಜಾಸ್ತಿನೇ ವರಮಾನ ಅನ್ನೋದು ಬಂದಿದೆ. ಅಂತದ್ರಲ್ಲಿ ಫಸ್ಟ್ ಟೈಮ್ ನಾವು ಇದನ್ನ ಓದ್ತಾ ಇರೋದು. ಇಲ್ಲಿ ನೋಡಿ, ಈ ತರ ಕಮಿಷನ್ ತಗೊಳ್ತಾರೆ 40%, ಆಮೇಲೆ ಗುತ್ತಿಗೆದಾರರಿಗೆ ದುಡ್ಡೇ ಕೊಟ್ಟಿಲ್ಲ. ಇದನ್ನೆಲ್ಲ ಗೌರ್ಮೆಂಟ್ ಮೇಲೆ ಅಥವಾ ರಾಜಕಾರಣಿಗಳ ಮೇಲೆ ಕೇಳ್ತಾ ಇದ್ವಿ. KSE ಏನು ಇದೇ ಹಣೆ ಬರೋಣ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಹೊರಗಡೆ ನೋಡಕ್ ಭಾರಿ ಲಕ್ಸುರಿಯಾಗಿ ಕಾಣಿಸ್ತಾ ಇತ್ತು. ಕಂಪ್ಲೀಟ್ಲಿ ಅಕ್ರಮ. ತಮಗೆ ಗೊತ್ತಿರೋ ವಿಚಾರ ಅಂದಾಗ ನಿಮಗೆ ಗೊತ್ತಿರ್ಬೋದು, ಜಾಗೋ ಶ್ರೀನಾಥ್ ಅವರು ಮತ್ತೆ ಅನಿಲ್ ಕುಂಬಳೆ ಅವರು ಇದ್ದವರು ಒಂದಿನ ಸುಮ್ನೆ ಎಲ್ಲಾರ ಹತ್ರ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಈ ತರ ವಿಚಾರಗಳಿಗೆನೆ ಹೋಗೋದು ಪಾಪ ಅಂತ ಮಹಾನ್ ಆಟಗಾರರು. ಆ ಬಂದಿರೋ ಫಂಡಿಂಗ್ ದುಡ್ಡನ್ನ ಇವ್ರು ಏನ್ ಮಾಡ್ಬೇಕು, ಇಡೀ ಸ್ಟೇಟ್ ಅಲ್ಲಿ ಕ್ರಿಕೆಟ್ ನ ಸ್ಪೋರ್ಟ್ಸ್ ಇಂಪ್ರೂವ್ ಮಾಡೋಣ ಅಂತ ತಗೊಬೇಕು. ಇವ್ರು ಬರೀ ಅವ್ರವ್ರ ವೈಭಾಗ, ಅವ್ರವ್ರದ್ದು ಇಂಟೀರಿಯರ್ಸ್, ಅವ್ರವ್ರದ್ದು ಕ್ಲಬ್ ಹೌಸಸ್, ಅವ್ರದ್ದಾದ್ಮೇಲೆ ಒಂದು ಬೇರೆ ಅದರ್ ಮ್ಯಾನೇಜ್ಮೆಂಟ್ಸ್, ಈ ತರದಕ್ಕೆ ಹಾಕೊಂಡ್ರೆ ಮತ್ತೆ ಇನ್ನೇನ್ ಬರುತ್ತೆ? ಅಲ್ಲಿಗೆ ಬಂದಾಗ ರೈಟ್ ಪೀಪಲ್ ಅನ್ನೋರು ಇರಲ್ಲ. ಓಕೆ, ಅಲ್ಲಿಗೆ ಅವಾಗ ಏನ್ ಮಾಡ್ತಾರೆ, ಮಹಾನ್ ಆಟಗಾರರಂತ ಅನಿಲ್ ಕುಂಬ್ಳೆ ಅವ್ರು ಇರ್ಬೋದು, ಜಗೋಲ್ ಶ್ರೀನಾಥ್ ಅವ್ರು ಇರ್ಬೋದು, ತುಂಬಾ ಅಸಮಾಧಾನದಿಂದ ಆಚೆ ಹೊಟ್ಟೋಗ್ತಾರೆ. ಈ ತರ ಮಾಡನೆ ಅವರಿಗೆ ಒಂದು ಸ್ಥಾನಮಾನ ಕೊಡೋದಕ್ಕೇನೆ ಈ ಪರಿಸ್ಥಿತಿ ಆಕ್ಚುಲಿ KSE ಬಂದಿರೋದು. ಸರಿ ಮಾಡ್ಕೊಳ್ತಾರ ಅಂತ. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಇಲ್ಲಿ ನೋಡಿ, ರಾಜಕಾರಣಿಗಳ ವಿಚಾರದಲ್ಲಾದ್ರೆ ಅಪೋಸಿಷನ್ ಪಾರ್ಟಿ ಇದೆ, ಅವ್ರು ಕೇಳ್ತಾರೆ, ಅವರಾದ್ರೂ ವಾಯ್ಸ್ ರೈಸ್ ಮಾಡ್ತಾರೆ ಅನ್ಬೋದು. ಇಲ್ಲಿ ಹೆಂಗಿದು ಸರ್ವಾಧಿಕಾರ ಆಗ್ಬಿಟ್ಟಿದೆ KSE ಅಲ್ಲಿ.